ಒಂದು ಎರಡು ನನಗೆ ಕೂಡ ಓದಿರ್ತಾಳೆ. ಸೊ ಕನ್ನಲೆಲ್ಲನೂ ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ನನಗೆ ಕಷ್ಟ ಆಗೋದು. ಯಾವುದೇ ತುಂಬ ಚೆನ್ನಾಗಿತ್ತು. ಮಗಳಿಗೆ ತಗೊಂಡಿರೋ ಈ ಥರನೇ ಇತ್ತು. ಹಾಗೆ ಇದು ನೋಡಿ ಅಚ್ಚು ಬಂಗಾರದ ಇಷ್ಟ ಆದರೆ. ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಡಬ್ಬದಲ್ಲಿ ರವೆ ಖಾಲಿಯಾಗಿದ್ದು, ಹಾಗಾಗಿ ರವೆನ ಫಿಲ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಬಿಡೋಣ ಮನೆ ಕೆಲಸ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮಾಡ್ಕೊತಾ ಇದ್ದೀವಿ. ನಾನು ಅಡುಗೆ ಕೆಲಸ ಮಾಡ್ತಾಯಿದ್ರೆ ಮಿಕ್ಕಿರೋ ಕೆಲಸನ ಅಕ್ಕ ಮಾಡ್ತಾರೆ. ಸೊ ಹಾಗಾಗಿ ಇಬ್ಬರು ಸೇರ್ಕೊಂಡು ಮಾಡೋದ್ರಿಂದ ಬೇಗ ಕೆಲಸ ಮುಗಿಯುತ್ತೆ. ಹಾಗೆ ನನ್ನ ಹಸ್ಬೆಂಡ್ ಇಲ್ಲೇ ಇರೋದ್ರಿಂದ ಅವರಿಗೆ ಮಧ್ಯಾಹ್ನ ರಾತ್ರಿಗೆ ಆಗೋಷ್ಟು ಅಡುಗೆ ಕೂಡ ಮಾಡಬೇಕು. ಇನ್ನೇ ನಾವು ಟಿಫನ್ ಮಾಡ್ಕೊಂಡು ಹೋಗ್ತೀವಿ, ಹಾಗಾಗಿ ಟಿಫನ್ ಕೂಡ ರೆಡಿ ಮಾಡಬೇಕು. ಮೊದಲಿಗೆ ಟಿಫನ್ ಮಾಡಿ ಕೊಟ್ಬಿಡ್ತೀನಿ ಅವರಿಗೆ. ಟಿಫನ್ ಮುಗಿಸ್ಕೊತಾರೆ. ಅವ್ರು ಟಿಫನ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಮಧ್ಯಾಹ್ನ ರಾತ್ರಿಗೆ ಆಗೋಷ್ಟು ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡಿಬಿಡ್ತೀನಿ. ಸೊ ರವೆನ ಬಳಸ್ಕೊಂಡು ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಬೇಡ, ನನಗೆ ಪುಳಿಯೋಗರೆ ಬೇಕು ಅಂತ ಕೇಳಿದ್ರು ಎಲ್ಲರೂ. ಸೊ ಹಾಗಾಗಿ ಪುಳಿಯೋಗರೆನೇ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೆ ನಿನ್ನೆ ನನ್ನ ಹಸ್ಬೆಂಡು ಗೋಡಂಬಿನ ತಗೊಂಡು ಬಂದಿದ್ದರು, ಅದನ್ನು ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ನಾನು ಗೋಡಂಬಿನ ತರಿಸಿರಲಿಲ್ಲ. ಇಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ಗೋಡಂಬಿ ರೇಟು ಎಷ್ಟು ದುಬಾರಿ ಇದೆ ಅಂತ ಹೇಳ್ಬಿಟ್ಟು. ಮೊನ್ನೆ ಡಿಮಾರ್ಟಲ್ಲೂ ಕೂಡ ಅಷ್ಟೇ, ಅಲ್ಲೇನೂ ಆಫರ್ ಇರಲಿಲ್ಲ, ಸೇಮ್ ರೇಟು MRP ರೇಟೇ ಇತ್ತು. ಹಾಗಾಗಿ ನಾನು ಅಲ್ಲಿ ತರಿಸಿರಲಿಲ್ಲ. ಸೊ ಮೊನ್ನೆ ನನ್ನ ಹಸ್ಬೆಂಡ್ ತರಿಸಿದ್ದಾರೆ, ಇಲ್ಲಿ ಹೊರಗಡೆಯಿಂದ ಅವ್ರ ಫ್ರೆಂಡ್ಗೆ ಹೇಳ್ಬಿಟ್ಟು ತರಿಸಿದ್ದಾರೆ. ಸ್ವಲ್ಪ ಕಡಿಮೆ ರೇಟ್ಗೆ ಸಿಕ್ತು ಅಂತ ಹೇಳ್ಬಿಟ್ಟು ಹೊರಗಡೆ ತರಿಸಿದ್ದಾರೆ. ಸೊ ಚೆನ್ನಾಗಿದೆ. ಗೋಡಂಬಿ ಬೇಕಾಗುತ್ತೆ ಮನೆಯಲ್ಲಿ. ಸುಮಾರು ದಿನ ಆಗಿತ್ತು ಗೋಡಂಬಿ ಖಾಲಿಯಾಗಿ. ನನಗಂತೂ ತುಂಬಾ ಕಷ್ಟ ಆಗೋಗಿತ್ತು. ಮಕ್ಕಳು ಏನಾದರೂ ರೆಸಿಪಿ ಕೇಳ್ತಾ ಇರ್ತಾರೆ, ಸೊ ಮಾಡ್ಕೊಡೋಕ್ಕೂ ಆಗೋದಿಲ್ಲ. ಹಾಗೆ ಮಕ್ಕಳು ಸುಮ್ಮನೆ ಹಾಗೆ ತಿನ್ನೋದಕ್ಕೂ ಕೂಡ ಕೇಳ್ತಾ ಇರ್ತಾರೆ. ಸೊ ಅವ್ರು ಕೇಳಿದ ತಕ್ಷಣ ಇಲ್ಲ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ತರಿಸ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಟಿಫನ್ಗೆ ಆವಾಗಲೇ ಹೇಳ್ದಾಗೆ ಪುಳಿಯೋಗರೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅನ್ನ ಮಾಡಿ ಇಟ್ಟಿದ್ದೀನಿ. ಸೊ ಜಾಸ್ತಿನೇ ಮಾಡಿದ್ದೀನಿ ಅನ್ನನ. ಹಾಗಾಗಿ ಅದರಲ್ಲಿ ಒಂದು ಅರ್ಧ ಪುಳಿಯೋಗರೆನ ಕಲಿಸ್ಕೊಂಡ್ರೆ ಇನ್ನು ಮಿಕ್ಕಿದೊಂದು ಅರ್ಧ ನನ್ನ ಹಸ್ಬೆಂಡ್ಗಾಗುತ್ತೆ. ಮಧ್ಯಾಹ್ನಕ್ಕೆ ಸ್ವಲ್ಪ ತಿನ್ಕೊತಾರೆ, ರಾತ್ರಿಗೆ ಸ್ವಲ್ಪ ತಿನ್ಕೊತಾರೆ. ಬೆಳಿಗ್ಗೆಗೆ ಟಿಫನ್ ಅವರೇ ಮಾಡ್ಕೊತಾರೆ. ಯಾವಾಗಲೂ ನಾನು ಊರಿಗೆ ಹೋಗಬೇಕಾದ್ರೆ ಫ್ರಿಜ್ಜಲ್ಲಿ ಯಾವುದೇ ರೀತಿ ತರಕಾರಿನ ಮಿಕ್ಸ್ ಇಟ್ಟು ಹೋಗೋದಿಲ್ಲ. ನಾನು ಇಟ್ಟರೆ ಟೊಮೆಟೊ ಇಟ್ಟಿರ್ತೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮಾತ್ರ ಇಟ್ಟಿರ್ತೀನಿ. ಇನ್ನು ಮಿಕ್ಕಿರೋ ಯಾವ ವೆಜಿಟೇಬಲ್ ಕೂಡ ನಾನು ಇಡಕ್ಕೆ ಹೋಗೋದಿಲ್ಲ. ಅಕಸ್ಮಾತಾಗಿ ಉಳಿದಿದ್ರು ಕೂಡ ಅದನ್ನು ತೊಗೊಂಡು ಬಂದುಬಿಡ್ತೀನಿ. ಅಮ್ಮನ ಮನೆಗೆ ಬರಬೇಕಾದ್ರೆ ತೊಗೊಂಡೋಗಿರ್ತೀನಿ. ಯಾಕೆಂತಂದರೆ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಅಷ್ಟಾಗಿ ಒಳ್ಳೆಯದಲ್ಲ. ಸೊ ಮತ್ತು ನಾನು ಅಮ್ಮನ ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ತರಕಾರಿನ ತೊಗೊಂಡು ಬರ್ತೀನಿ. ನನ್ನ ಹಸ್ಬೆಂಡ್ ಜಾಸ್ತಿಯಾಗಿ ಅಷ್ಟಾಗಿ ಅಡುಗೇನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮಾಡಿಕೊಂಡ್ರೆ ಸ್ವಲ್ಪ ಟಿಫನ್ ಮಾಡ್ಕೊಂಡಿರ್ತಾರೆ ಅಷ್ಟೇ ಬೆಳಗ್ಗೆ. ಅವರಿಗೇನು ಅಷ್ಟಾಗಿ ವೆಜಿಟೇಬಲ್ ಬೇಕಾಗೋದಿಲ್ಲ. ಸೊ ಹಾಗಾಗಿ ನಾನು ಫ್ರಿಜ್ ಖಾಲಿ ಮಾಡಿಬಿಟ್ಟಿರ್ತೀನಿ. ಸೊ ಈ ಥರ ಮಾಡಿದಾಗ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ, ಫ್ರಿಜ್ ಖಾಲಿ ಇದ್ದರೆ ನನ್ನ ಹಸ್ಬೆಂಡು ಫ್ರಿಜ್ನ ಕ್ಲೀನ್ ಮಾಡ್ತಾ ಇರ್ತಾರೆ ನಾನು ಊರಿಗೆ ಹೋದಾಗ. ಅದು ಒಂದು ಕಾರಣ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಊರಿಗೆ ಹೋಗ್ಬೇಕಾದ್ರೆ ಫ್ರಿಜ್ ಖಾಲಿ ಆಗಿದೆ ನೋಡಿ ಅಂತ ಇಷ್ಟು ಮಾತ್ರ ಹೇಳ್ಬಿಡ್ತೀನಿ ಅಷ್ಟೇ. ಅವ್ರು ನಾನು ಬರೋಷ್ಟರಲ್ಲಿ ಕ್ಲೀನ್ ಮಾಡಿರ್ತಾರೆ. ಸೊ ಇದೊಂದು ಕೆಲಸ ನನಗೆ ಯಾವತ್ತೂ ಬಂದಿಲ್ಲ, ಫ್ರಿಜ್ ಕ್ಲೀನ್ ಮಾಡೋದು ಅವರೇ ಮಾಡಿರ್ತಾರೆ. ಸೊ ಇನ್ನು ಟಿಫನ್ ಆಯಿತು. ಮಧ್ಯಾಹ್ನ ಪಲ್ಯ ಮಾಡಬೇಕು. ಅನ್ನ ಮಾಡಿದ್ದೀನಿ, ಚಪಾತಿ ಮಾಡಿಟ್ಟಿದ್ದೀನಿ. ಸೊ ಇನ್ನು ಪಲ್ಯ ಒಂದು ಮಾಡಬೇಕು. ಸೊ ಇಲ್ಲಿ ನಾನು ಬೀನ್ಸ್ ಪಲ್ಯ ಮಾಡಬೇಕು ಅಂತ ಹೇಳಿ ಬೀನ್ಸ್ ಹುರ್ಕೊತಾ ಇದ್ದೀನಿ. ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಹುರ್ಕೊಂಡೆ, ಅದು ಕೆಳಗಡೆ ಚೆಲ್ಲೋಗ್ತಾ ಇತ್ತು. ಸೊ ಅದನ್ನು ಮತ್ತೆ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಹುರ್ಕೊತಾ ಇದ್ದೀನಿ. ಮಾಮೂಲಿ ಎಲ್ಲರ ಮನೆಯಲ್ಲೂ ಬೀನ್ಸ್ ಪಲ್ಯ ಮಾಡ್ತಾ ಇರ್ತೀರಾ. ಸೊ ನಮ್ಮ ಮನೆಯಲ್ಲಿ ನಾನು ಮಾಡೋ ಮೆಥಡ್ ಈ ಥರ ಇದೆ. ಮೊದಲಿಗೆ ಬೀನ್ಸ್ ಎಲ್ಲನೂ ಹುರ್ಕೊತೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕಿಬಿಟ್ಟು ಬೀನ್ಸ್ ಹುರ್ಕೊತೀನಿ. ಹಾಗೆ ಈ ಬೀನ್ಸ್ ಪಲ್ಯ ಮಾಡೋದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಕೊತೀನಿ. ನಾನು ಮಾಡಬೇಕಾದ್ರೆ ಯಾವುದು ಜಾಸ್ತಿ ನೀರು ಹಾಕೋಕ್ಕೆ ಹೋಗೋದಿಲ್ಲ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಸೊ ಸ್ವಲ್ಪ ಎಣ್ಣೆ ಹಾಕಿ ಬೀನ್ಸ್ ಹುರ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆನ ಸ್ವಲ್ಪ ಕಾಯಕ್ಬಿಟ್ಟು ಎಣ್ಣೆ ಬಿಸಿ ಆಗ್ತಾ ಇದ್ದಾಗಿನಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕಿ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ವೆಯ್ಟ್ ಮಾಡಿಬಿಟ್ಟು, ಸೊ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾಗಿನಿ ಇಲ್ಲಿ ಪಕ್ಕದಲ್ಲಿ ನಾನು ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ. ಬರೀ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದ್ದರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಬೀನ್ಸು ಕಡಿಮೆ ಪ್ರಮಾಣದಲ್ಲಿದ್ದರೆ ಈರುಳ್ಳಿ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಪಲ್ಯ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ
ಮಿಕ್ಸ್ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಈರುಳ್ಳಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗಿ ಹೋಗುತ್ತೆ. ಸೊ ಚೆನ್ನಾಗಿ ಈರುಳ್ಳಿ ಎಲ್ಲನೂ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಅದೇ ಹೊತ್ತಲ್ಲಿ ನಾನು ಕರಿಬೇವು ಸೊಪ್ಪು ಕೂಡ ಹಾಕ್ತೀನಿ. ಸೊ ಕರಿಬೇವು ಸೊಪ್ಪು ಹಾಕಿ ಒಂದು ಸಾರಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಕರಿಬೇವು ಸೊಪ್ಪು ಫ್ರೈ ಆಗ್ತಾ ಇದ್ದಾಗೇ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೊಮೆಟೊನ ಹಾಕಿದ್ದೀನಿ, ಸಾಕಾಗುತ್ತೆ. ಒಂದು ಅರ್ಧ ಹಾಕಿದ್ರೆ ಸಿಂಪಲ್ಲಾಗಿ ಮಾಡುವಂಥ ಬೀನ್ಸ್ ಪಲ್ಯ ಇದು. ಸೊ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ತುಂಬ ಮಸಾಲೆ ಐಟಮ್ ತಿನ್ನೋಕೆ ನಾನು ಈ ರೀತಿ ಸಿಂಪಲ್ಲಾಗಿ ಪಲ್ಯಗಳನ್ನ ಮಾಡ್ಕೊಂಡು ತಿಂದರೆ ಒಳ್ಳೇದಂತ ಅಂದ್ಕೊತೀನಿ. ಸೊ ನಾನು ಜಾಸ್ತಿ ಮಸಾಲೆ ಯಾವುದಕ್ಕೂ ಹಾಕೋಕ್ಕೆ ಹೋಗೋದಿಲ್ಲ, ಅನಿವಾರ್ಯ ಯಾವಾಗಲಾದರೂ ಒಂದು ಸಾರಿ ಹಾಕಿರ್ತೀನಿ ಅಷ್ಟೇ. ಸೊ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸೊ ಅರಿಶಿನ ಪುಡಿ ಮತ್ತು ಖಾರದ ಪೌಡ್ರ್ ಹಾಕಿದ್ರೆ ಮಸಾಲೆ ಆಯಿತು, ಇಷ್ಟೇ ಹಾಕೋದು. ಸೊ ಡ್ರೈ ಮಸಾಲೆನ ಇದಕ್ಕೇನು ಜಾಸ್ತಿ ಗರಂ ಮಸಾಲೆ, ಧನಿಯಾ ಪೌಡ್ರು ಅದೇನೂ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದು ಮಸಾಲೆ ಖಾರ ಹಾಕೋದ್ರಿಂದ ಗರಂ ಮಸಾಲೆ, ಧನಿಯಾ ಪೌಡ್ರ್ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಸೊ ಇವಾಗ ಮಸಾಲೆ ಖಾರನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿನೇ. ಖಾರ ಕೂಡ, ಈ ಖಾರದಲ್ಲಿಯೂ ಕೂಡ ಎಣ್ಣೆ ಅಂಶ ಇರುತ್ತೆ. ಸೊ ಎಣ್ಣೆಯಲ್ಲಿ ಅದು ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಸ್ವಲ್ಪ ರೆಡ್ ಕಲರ್ ಆಗಿ. ಆ ಟೈಮ್ನಲ್ಲಿ ನಾವು ಹುರಿದಿಟ್ಕೊಂಡಿರುವಂಥ ಬೀನ್ಸ್ನ ಹಾಕ್ತೀವಿ. ಹಾಗೆ ಇದಕ್ಕೆ ಮಸಾಲೆ ಖಾರನ ಹೊರತುಪಡಿಸಿ ಮತ್ತು ನಾವು ಹಸಿರು ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಅದನ್ನು ಕೂಡ ಹಾಕ್ಬೋದು. ಹಸಿರು ಮೆಣಸಿನ್ಕಾಯಿನ ಜಜ್ಜಬೇಕಾದ್ರೆ ಅದರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉಪ್ಪು ಹಾಕಿ ಜಜ್ಜಿ ಜಜ್ಜಿರುವಂಥ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಬೋದು. ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಮಸಾಲೆ ಖಾರನ ಸ್ಕಿಪ್ ಮಾಡ್ಕೊಬೋದು, ಆಯಿತಾ. ಸೊ ಆ ಥರನೂ ಕೂಡ ಒಂದು ರೀತಿ ಆ ಮೆಥಡಲ್ಲೂ ಮಾಡ್ಬೋದು. ಇವತ್ತು ನಾನು ಮಸಾಲೆ ಖಾರನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಬೀನ್ಸ್ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿಯಾಗಿ ಚಪಾತಿಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಚಪಾತಿ ಮಾಡ್ಕೊಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕು, ರೊಟ್ಟಿಗೆ ಮಾಡ್ಕೊಬೇಕಾದ್ರೆ ಮಸಾಲೆ ಖಾರನ ಹಾಕ್ಕೊಬೇಕು. ಇವತ್ತು ನಾನು ಚಪಾತಿ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ಮಸಾಲೆ ಖಾರನ ಹಾಕಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊತಾರೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸಾರಿ ಉಪ್ಪು ಹಾಕಿದ್ದೀನಿ. ಸೊ ಇನ್ನೂ ಚೂರು ನೀರು ಹಾಕಬೇಕು, ಜಾಸ್ತಿ ಹಾಕೋ ಹಾಗಿಲ್ಲ. ಒಂಚೂರು ಬೀನ್ಸ್ ಎಲ್ಲನೂ ಬೇಯೋದಕ್ಕೆ ಸ್ವಲ್ಪ ಹಾಕಬೇಕು ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಈ ಪಲ್ಯನ ಬೇಯಿಸ್ಕೊಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಚೆನ್ನಾಗಿ ಬೇಯೋದಿಲ್ಲ ಪಲ್ಯ. ಹಾಗೆ ಬೇಗ ನೀರೆಲ್ಲನೂ ಆವಿಯಾಗಿ ಹೋಗುತ್ತೆ, ಪಲ್ಯ ಸ್ವಲ್ಪ ಹಸಿ ಹಸಿಯಾಗಿ ಹಂಗೆ ಉಳಿಯುತ್ತೆ. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೆರಡರಿಂದ 5 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ, ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡು. ಪಲ್ಯ ಬೇಯೋ ಅಷ್ಟರಲ್ಲಿ ಈ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ರದ್ದು ಟಿಫನ್ ಆಯಿತು, ಪುಳಿಯೋಗರೆ ಮಾಡಿದ್ದೆ, ಎಲ್ಲರೂ ಕೂಡ ಟಿಫನ್ ಮುಗಿಸ್ಕೊಂಡ್ರು. ಇನ್ನು ಒಂದು ಸಾರಿ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಈ ಪಲ್ಯನೂ ಕೂಡ ಅಷ್ಟೇ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಈ ಪಲ್ಯ ಮಾಡಿರುವಂಥ ಪಾತ್ರೆಯನ್ನು ಕೂಡ ಕ್ಲೀನ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಪಾತ್ರೆಯನ್ನು ಕೂಡ ಕ್ಲೀನ್ ಮಾಡಿ ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡು ಬಿಡ್ತೀನಿ. ಯಾಕೆ ಅಂತ ಅಂದರೆ ಮತ್ತೆ ನನಗೆ ಬಂದಮೇಲೆ ಈಸಿಯಾಗಿ ಎಲ್ಲನೂ ಪಾತ್ರೆನೂ ಚೆನ್ನಾಗಿದ್ದರೆ ನನಗೂ ಕೂಡ ಒಂದು ಕೆಲಸ ಮಾಡೋದಕ್ಕೆ ಮನಸ್ಸಾಗುತ್ತೆ. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ. ಹೊರಗೆ ಒಂದು ಡಬ್ಬದಲ್ಲಿ ಎಲ್ಲನೂ ಪಲ್ಯ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಚಪಾತಿ ಇರ್ಬೋದು, ಎಲ್ಲನೂ ಒಂದೊಂದು ಬೌಲ್ಗೆ ಹಾಕಿ ಚೆನ್ನಾಗಿ ನೀಟಾಗಿ ತೆಗೆದಿಟ್ಟು ಚಪಾತಿ ಮತ್ತು ಪಲ್ಯ, ಅನ್ನ ಎಲ್ಲನೂ ಒಂದೇ ಕಡೆಗೆ ಇಟ್ಟರೆ ಅವ್ರಿಗೂ ಕೂಡ ತಿನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಪಲ್ಯ ರೆಡಿ ಆಯಿತು. ಇನ್ನು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಅವರಿಗೆ ಆಗುವಷ್ಟು ಚಪಾತಿನೇ ಮಾಡಿ ಇಟ್ಟಿದ್ದೀನಿ. ಸೊ ನಾನೇನು ಅಮ್ಮನ ಮನೆಗೇನು ಬುತ್ತಿನೂ ತಗೊಂಡು ಹೋಗೋದಿಲ್ಲ, ಹಾಗೆ ಹೋಗಿರ್ತೀನಿ. ಸೊ ಹಾಗೆ ಬರ್ತೀನಿ. ಓಕೆ, ಇನ್ನು ಎಲ್ಲ ಕೆಲಸ ಅಂತೂ ಮುಗೀತು, ಮನೆ ಕೆಲಸ ಎಲ್ಲನೂ ಮುಗೀತು. ಇನ್ನು ಮಕ್ಕಳನ್ನ ರೆಡಿ ಮಾಡಿ ನಾವುಗಳು ರೆಡಿ ಆಗಿಬಿಟ್ಟು ಊರಿಗೆ ಹೋಗೋದಷ್ಟೇ. ಇಲ್ಲಿ ನನ್ನ ಗುಡನನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಅವನಿಗೆ ಡ್ರೆಸ್ ಹಾಕ್ಬಿಟ್ಟು ಆಮೇಲೆ ಆರೋಗ್ಯ ತಲೆ ಬಾಚಬೇಕು. ಫಸ್ಟ್ ಅವನಿಗೆ ಡ್ರೆಸ್ ಹಾಕ್ಬಿಡ್ತೀನಿ. ಅವನಿಗೆ ಡ್ರೆಸ್ ಹಾಕಿ ಆಟ ಆಡ್ಕೊಳ್ಳೋದಕ್ಕೆ ಬಿಟ್ಟರೆ ಆಯಿತು. ಇನ್ನು ಅವನು ಊರಿಗೆ ಹೋಗ್ಬೇಕಾದ್ರೆ ಸ್ಲಿಪ್ಪರ್ಸ್ ಹಾಕಿದ್ರೆ ಆಯಿತು. ಗಂಡು ಮಕ್ಕಳದಷ್ಟಾಗಿ ರೆಡಿ ಮಾಡೋವಂಥ ಕೆಲಸ ಏನಿರೋದಿಲ್ಲ, ಹೆಣ್ಮಕ್ಳಿಗೇ ಜಾಸ್ತಿ ರೆಡಿ ಮಾಡೋ ಕೆಲಸ ಇರುತ್ತೆ. ಸೊ ಅವ್ನು ರೆಡಿ ಆದ. ಇನ್ನು ಆರೋಗ್ಯ ತಲೆ ಬಾಚಿ ಅವಳನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ಇನ್ನು ಇಲ್ಲಿ ಆರು ತಲೆ ಬಾಚ್ತಾ ಇದ್ದೀನಿ. ನೆನ್ನೆ ತಾನೇ ಹೋಗಿ ಆರು ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಇವಾಗ 1 ಮಂತ್ ಪ್ಯಾಕ್ ಮಾಡಿಸಿದ್ದೆ.
ಅದಾದಮೇಲೆ ಮಾಡಿಸಿರಲಿಲ್ಲ, ಕಟಿಂಗ್ ಮಾಡಿಸಿರಲಿಲ್ಲ. ಹೇರ್ ಕಟಿಂಗ್ ಶೇಪ್ ಎಲ್ಲನೂ ಹೊರಟೋಗ್ಬಿಟ್ಟಿತ್ತು. ಮುಂದ್ಗಡೆ ಸ್ವಲ್ಪ ಶಾರ್ಟಾಗಿ ಮಾಡಿಸಿರ್ತೀನಿ. ಸೊ ನಿಮ್ಗೊಂದ್ಸರಿ ಹೇಳಿದ್ದೀನಿ ನಾನು ಅವಳು ಸಿಹಿ ಫ್ಯಾನ್ ಅಂತ ಹೇಳಿಬಿಟ್ಟು. ಸೊ ಅವಳ ಥರನೇ ಕಟಿಂಗ್ ಮಾಡಿಸ್ತಾ ಇರ್ತಾಳೆ. ಸೊ ಕಣ್ಣಲ್ಲೆಲ್ಲನೂ ಹೋಗ್ತಾ ಇತ್ತು. ತುಂಬ ದಿನದಿಂದ ಅಮ್ಮ ನಾನು ಕಟಿಂಗ್ ಮಾಡಿಸಮ್ಮ ಅಂತ ಕೇಳ್ತಾನೆ ಇದ್ಲು. ನನಗೂ ಕೂಡ ಹೋಗೋಕ್ಕಾಗಿರಲಿಲ್ಲ. ಸೊ ನೆನ್ನೆ ಇನ್ನು ಊರಿಗೆ ಹೋದರೆ ಅಮ್ಮನೂ ಬೈತಾರೆ ಅಂತ ಹೇಳ್ಬಿಟ್ಟು ಅವಳನ್ನ ಕಟಿಂಗ್ ಮಾಡಿಸ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಕೂದಲೇನಾದರೂ ಜಾಸ್ತಿ ಉದ್ದ ಬಿಟ್ಟರೆ ಅಮ್ಮ ಬೈತಾರೆ. ಇಷ್ಟು ಬಿಟ್ಟಿದ್ದಕ್ಕೇ ಬೈತಾ ಇದ್ದಾರೆ. ಇನ್ನೂ ಚಿಕ್ಕವಳಿದ್ದಾಳೆ, ಇನ್ನೂ ಸ್ವಲ್ಪ ಕಟ್ ಮಾಡಿಸು ಅಂತ ಬೈತಾರೆ. ಸೊ ನಾನೇ ಸ್ಕೂಲ್ಗೆಲ್ಲ ಹೋಗ್ತಾಳೆ. ಜಾಸ್ತಿ ಹೆಣ್ಮಕ್ಳಿಗೆ ಕೂದಲು ಶೃಂಗಾರ ಅಂತಲೇ ಹೇಳ್ತಾರೆ. ಸೊ ಹಂಗಾಗಿ ಸ್ವಲ್ಪನೇ ಮಂತ್ಲಿ ಒಂದು ಚೂರೇ ತುದಿನಲ್ಲಿ ಸ್ವಲ್ಪ ಕಟ್ ಮಾಡಿಸ್ತಾ ಇರ್ತೀನಿ. ಸೊ ಈ ಥರ ಅವಳಿಗೂ ಕೂಡ ಅಷ್ಟೇ ನನ್ನ ಥರನೇ ತುಂಬಾ ತೆಳುವಾಗಿದ್ದಾವೆ ಕೂದಲು. ಅವಳು ಕೂಡ ಅಷ್ಟೇ. ಸೊ ಹಾಗಾಗಿ ಅಮ್ಮ ಅದಕ್ಕೇ ಅವಳಿಗೆ ಪದೇ ಕೂದಲನ್ನ ಕಟ್ ಮಾಡಿಸು, ಬೇಗ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಅವರು ಹೇಳೋದು ಒಂದು ರೀತಿ ನಿಜ ಅಂತಲೇ ಹೇಳ್ಬೋದು. ಅಕ್ಕಿ ಬರಾಕೆ ಮತ್ತ ನೀ ಏನ್ ಮಾಡ್ತೀಯ? ಬರ್ಕೊಂತಿನ ಏನ್ ಬೇಕು ನಿಂಗ? ಯಾರಿ ನನಗ ಹನಿ ಕೇಕ್ ತಗೊಂಡ್ಬರಪ್ಪ. ಹಂದಿ ಕೇಕ್ ಬೇಕು ಕೇಳು. ಹಂದಿ ಕೇಕ್ ಬೇಕನ್ನತ್ ಕೇಳು. ಕೇಕ್ ಬೇಕತ್ತ? ತಗೊಂಡ್ಬಾರ. ಸೊ ಎಲ್ಲರೂ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ವಿ. ಮಧ್ಯಾಹ್ನನೇ ಆಯಿತು ನಾವು ಇಲ್ಲಿಂದ ಮನೆಯಿಂದ ಹೊರಡಬೇಕಾದ್ರೆ. ಮಧ್ಯಾಹ್ನ ನಮ್ಮ ಯಜಮಾನ್ರು ಕೂಡ ಊಟಕ್ಕೆ ಬಂದಿದ್ದರು. ಸೊ ಹಾಗಾಗಿ ಅಲ್ಲಿಂದಲೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಗುಂಡನನ್ನು ಮತ್ತು ಆರು ಬೇಬಿನ ಕರ್ಕೊಂಡು ಹೋದರು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರು ನಮ್ಮನ್ನು ಬಸ್ಗೆ ಹತ್ತಿಸಿ ಅವ್ರ ಆಫೀಸ್ಗೆ ಹೋಗ್ತಾರೆ. ಸೊ ಹೋಗ್ತಾ ಇದ್ದಾಗೇ ಬಸ್ ಕೂಡ ಬಂತು. ಸೊ ನಮ್ಮ ಪುಣ್ಯಕ್ಕೇನೋ ಗೊತ್ತಿಲ್ಲ, ಇವತ್ತು ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಷ್ಟು ದಿನದಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ತುಂಬಾ ಕಂಫರ್ಟಾಗಿ ಬಂದಿರೋದು ಅಂತಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಬಸ್ಸು ಯಾವಾಗ ಫ್ರೀ ಆಯಿತು ಆವಾಗಿಂದನೂ ಕೂಡ ನಮಗೆ ಒಂದು ಸಾರಿನೂ ಸೀಟ್ ಸಿಗ್ತಾನೇ ಇರಲಿಲ್ಲ. ಗುಂಡನನ್ನು ಕಂಕಳಲ್ಲಿ ಕೂರಿಸ್ಕೊಂಡು ಕೈಯಲ್ಲಿ ಆರು ಬಿಪಿನ ಇಟ್ಕೊಂಡು ಮತ್ತು ಬ್ಯಾಗು ಸಿಕ್ಕಾಪಟ್ಟೆ ನನಗೆ ಕಷ್ಟ ಆಗೋದು. ನಿಂತ್ಕೊಂಡು ಬರ್ತಾಯಿದ್ದೆ. ಸೊ ಯಾರು ಕೂಡ ಎದ್ದು ಬಿಟ್ಟು ಮಗು ಇದೆ ಕೂತ್ಕೊಳ್ಳಿ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ನನಗೆ ತುಂಬಾ ಕೋಪ ಬರೋದು ಆ ಟೈಮ್ನಲ್ಲಿ. ಆದರೆ ಇವಾಗ ಅದನ್ನು ನೆನೆಸ್ಕೊಂಡ್ರೆ ಒಂದು ರೀತಿ ನಗು ಬರುತ್ತೆ. ಎಷ್ಟು ಕಷ್ಟ ಆಗೋದು ಗೊತ್ತಾ. ಸೊ ಇವತ್ತು ಎಲ್ಲ ಬಸ್ನಲ್ಲೂ ಸೀಟ್ ಸಿಕ್ತು ನಮಗೆ. 3 ಬಸ್ನ ನಾವು ಚೇಂಜ್ ಮಾಡ್ತೀವಿ ಊರಿಗೆ ಬಂದು ತಲುಪೋ ಅಷ್ಟರಲ್ಲಿ. ಸೊ 3 ಬಸ್ಸಲ್ಲೂ ಕೂಡ ಆರಾಮಾಗಿ ಜಾಗ ಇತ್ತು. ಇನ್ನೂ ಒಂದು 2-3 ಸೀಟ್ಗಳು ಖಾಲಿ ಇತ್ತು. ತುಂಬ ಖುಷಿ ಆಯಿತು ನನಗೆ. ನಮಗೆ ಎಲ್ರಿಗೂ ಕೂಡ ನಾವು ಮೊದಲೇ ಮನೆಯಲ್ಲಿ ಮಾತಾಡ್ಕೊಂಡಿದ್ವಿ, ಹೋಗೋದೇ ಮಧ್ಯಾಹ್ನ ಹೋಗ್ತಾ ಇದ್ದೀವಿ ನಾವು, ಇನ್ನು ನಮಗೆ ಸೀಟ್ ಸಿಗೋದು ಅಷ್ಟರಲ್ಲೇ ಇದೆ. ನಿಂತ್ಕೊಂಡು ಮಕ್ಕಳನ್ನೆಲ್ಲ ಕಂಕ್ಳಲ್ಲಿ ಕೂರಿಸ್ಕೊಂಡು ನಿಂತ್ಕೊಂಡು ಹೋಗಬೇಕಾಗತ್ತೆ. ರೆಡಿಯಾಗೆ ಬಂದಿದ್ವಿ ನಾವು. ಸೊ ಏನು ಮಾಡೋಕ್ಕಾಗೋದಿಲ್ಲ, ನಿಂತ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಏನೋ ಗೊತ್ತಿಲ್ಲ, ನಮ್ಮ ಅದೃಷ್ಟಕ್ಕೆ ಆರಾಮಾಗಿ ಮನೆಗೆ ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು 6 ಗಂಟೆನೇ ಆಗೋಗಿತ್ತು. ಸೊ ಹಾಗಾಗಿ ಬ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಡೇಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅಕ್ಕ ರೊಟ್ಟಿ ಮಾಡ್ತಾಯಿದ್ರು, ನಾನು ಸೊಪ್ಪು ಪಲ್ಯನ ಬಿಡಿಸಿ ಕೊಡ್ತಾಯಿದ್ದೀನಿ. ಇವತ್ತು ಬಿಸಿ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ. ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡೋದು ಸೊಪ್ಪಿನ ಪಲ್ಯನ. ಅಮ್ಮನ ಮನೇಲಿ ಬಂದರೆ ನಿಮ್ಗೆ ಗೊತ್ತೇ ಇದೆ, ನಾನು ಸಾಕಷ್ಟು ಬ್ಲಾಗ್ಗಳಲ್ಲಿ ಹಾಕಿದ್ದೀನಿ. ಸೊಪ್ಪಿನ ಪಲ್ಯ ಜಾಸ್ತಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಮನೇಲಿದ್ದರೆ ಅಮ್ಮ ರೊಟ್ಟಿ ಮಾಡ್ತಾರೆ, ಅಮ್ಮ ಮನೇಲಿ ಇಲ್ದಿದ್ರೆ ಅಕ್ಕನೇ ರೊಟ್ಟಿ ಮಾಡೋದು. ಇನ್ನು ಇಲ್ಲಿ ನಾವು ಆ್ಯಂಟಿಕ್ ಪೀಸ್ ಜ್ಯುವೆಲರಿನ ತಗೋತಾ ಇದ್ದೀವಿ. ಇಯರಿಂಗ್ಸ್ ಆಗಿರ್ಬೋದು, ಈ ಸರಗಳಾಗಿರ್ಬೋದು, ನೆಕ್ಲೇಸು, ಒಂದೆಳೆ ಹಾರ, 2 ಎಳೆ ಹಾರ, ಆಮೇಲೆ ಚಿಕ್ಕ ಮಕ್ಕಳಿಗೆ ಇಯರಿಂಗ್ಸು, ಕಾಲ್ಗೆಜ್ಜೆ, ಮತ್ತು ಮದುವೆಗಳಿಗೆ, ಮದುವೆ ಫಂಕ್ಷನ್ಗಳಿಗೆ
ಮದುವೆ ಸೆಟ್ಟು, ಆಮೇಲೆ ಮಾಂಗಲ್ಯದ ಚೈನು, ಆಮೇಲೆ ಇಯರಿಂಗ್ಸು, ಆಮೇಲೆ ಜುಮ್ಕಾ ಸಖತ್ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರೋ ಡಿಸೈನ್ಸ್ನ ಇವ್ರು ತರ್ತಾ ಇರ್ತಾರೆ. ಸೊ ನಾನು ಊರಿಗೆ ಬಂದಾಗ ಇವ್ರ ಹತ್ರ ಏನಾದರೂ ಪರ್ಚೇಸ್ ಮಾಡಿರ್ತೀನಿ. ಇಯರಿಂಗ್ಸ್ ಆಗಿರ್ಬೋದು, ಈ ನೆಕ್ಲೆಸ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಇಯರಿಂಗ್ಸ್ ತುಂಬ ಚೆನ್ನಾಗಿ ತರ್ತಾರೆ. ಸೊ ನಿಮಗೆ ಕೆಲವೊಂದಿಷ್ಟು ಡಿಸೈನ್ಸ್ನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಅವ್ರನ್ನ ಕೇಳಿದೆ, ನೀವು ಎಲ್ಲಿಂದ ತೊಗೊಂಡು ಬರೋದು ಅಂತ ಕೇಳಿದಾಗ ಹೇಳಿದ್ರು ಅವರು, ರೆಗ್ಯುಲರಾಗಿ ಬರೋದ್ರಿಂದ ತುಂಬಾ ಪರಿಚಯ ಇದೆ, ತುಂಬಾ ಸಲುಗೆ ಇದೆ. ಸೊ ಎಲ್ಲನೂ ಕೇಳಿದ್ರು ಎಲ್ಲನೂ ಹೇಳ್ತಾರೆ. ಸೊ ಹುಬ್ಳಿಯಿಂದ ಅವರು ತೊಗೊಂಡು ಬರ್ತಾರಂತೆ. ಹುಬ್ಳಿಯಿಂದ ತೊಗೊಂಡು ಬಂದು ಊರುಗಳಿಗೆ, ಹಳ್ಳಿಗಳಿಗೆ ಹೋಗಿ ಅವರು ಮಾರಾಟ ಮಾಡ್ತಾರೆ. ತುಂಬ ಚೆನ್ನಾಗಿ ಇರ್ತವೆ. ಎಲ್ಲ ಥರ ಜ್ಯುವೆಲರಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅವರು ನಮಗೆ ಜಾಸ್ತಿ ಬೆಲೆ ಇರೋವಂಥ ಜ್ಯುವೆಲರಿನ ನಾವು ಪರ್ಚೇಸ್ ಮಾಡಿದ್ರೆ ಅರ್ಧ ದುಡ್ಡು ತೊಗೊಂಡು ಹೋಗ್ತಾರೆ, ಇನ್ನು ಅರ್ಧ ಮಿಕ್ಕಿರೋ ಅರ್ಧ ದುಡ್ಡನ್ನ ಮತ್ತೆ ಒಂದು ಸಾರಿ ಬಂದಾಗ ಇಸ್ಕೊಂಡು ಹೋಗ್ತಾರೆ. ಸೊ ಸ್ವಲ್ಪನಾದರೂ ನಾವು ಕೊಡ್ಬೋದು. ಸೊ ಚೆನ್ನಾಗಿ ತಂದಿರ್ತಾರೆ, ತುಂಬ ಒಳ್ಳೆ ಡಿಸೈನ್ಸ್ ಇರುತ್ತೆ. ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಬೇಕೇ ಬೇಕು ಅಂತ ಏನು ಕೂರೋದಿಲ್ಲ ಅವರು. ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ತೊಗೊಂಡು ಹೋಗ್ತಾರೆ, ಮಿಕ್ಕಿರೋದನ್ನು ಮತ್ತೆ ಒಂದು ಸಾರಿ ಬಂದಾಗ ನಾವು ಕೊಡ್ಬೋದು. ಆಲ್ಮೋಸ್ಟ್ ನಮ್ಮೂರಲ್ಲಿ ಎಲ್ಲರೂ ಕೂಡ ಇವ್ರ ಹತ್ರನೇ ತೊಗೊಳ್ಳೋದು. ಯಾವುದೇ ಒಂದು ಮದುವೆ ಫಂಕ್ಷನ್ ಇರಲಿ, ಏನೇ ಒಂದು ಮನೇಲಿ ಫಂಕ್ಷನ್ ಇದ್ದರೂ ಕೂಡ ಇವ್ರ ಹತ್ರನೇ ತೊಗೊಳ್ಳೋದು. ನಾನು ನನ್ನ ಮಗಳಿಗೆ ಒಂದು ಜೊತೆ ಬ್ಯಾಂಗಲ್ಸ್ನ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಸೊ ಇದೊಂದು ಜೊತೆ ಬ್ಯಾಂಗಲ್ಸ್ ತೊಗೊಂಡೆ. ಹಾಗೆ ಇಯರಿಂಗ್ ಇರಲಿಲ್ಲ ಅವಳಿಗೆ, ಸೊ ಒಂದು ಜೊತೆ ಇಯರಿಂಗ್ ತೊಗೊಂಡೆ. ನಾನು ಕೂಡ ಒಂದು ಜೊತೆ ಇಯರಿಂಗ್ನ ತೊಗೊಂಡೆ. ಇದಿಷ್ಟು ನಾವು ಪರ್ಚೇಸ್ ಮಾಡಿದ್ವಿ. ಇನ್ನು ಮದುವೆ ಸೆಟ್ ಒಂದನ್ನು ತೋರಿಸಿದ್ರು ಅವರು, ನಾನು ನಿಮಗೆ ತೋರಿಸ್ತೀನಿ, ಹಾಕ್ಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು ಮದುವೆ ಸೆಟ್ ಅಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಹತ್ರ ಒಂದು ಇರೋದ್ರಿಂದ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಮದುವೆ ಸೆಟ್ಟು ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಲಾಂಗ್ ನೆಕ್ಲೆಸ್ ಆಗಿರ್ಬೋದು ಎಲ್ಲನೂ ಕೂಡ ನಿಮಗೂ ಇಷ್ಟ ಆಗುತ್ತೆ. ಒಂದು ಸರಿ ನೋಡ್ಕೊಂಡು ಬನ್ನಿ.
ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸ್ ಎಲ್ಲನೂ ಅಂತ ಹೇಳಿಬಿಟ್ಟು. ಇದು ಒಂದು ನೆಕ್ಲೆಸ್ಸು ನನ್ನ ಮಗಳು ಇಷ್ಟಪಟ್ಟು ಹಾಕೊಂಡ್ಲು. ಹಾಗೆ ಇದು ನನ್ನ ಮಗಳಿಗೆ ತಗೊಂಡಿರೋ ಇಯರಿಂಗ್ಸು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಇಯರಿಂಗ್ಸ್ ಥರನೇ ಇತ್ತು. ಹಾಗೆ ಇದು ನೋಡಿ ಮಾಂಗಲ್ಯ ಚೈನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಇದನ್ನು ನೋಡಿದ್ರೆ ಯಾರು ಕೂಡ ಗೋಲ್ಡ್ ಅಲ್ಲ ಅಂತ ಹೇಳೋದಿಲ್ಲ. ಸೇಮ್ ಟು ಸೇಮ್ ಗೋಲ್ಡ್ ಮಾಂಗಲ್ಯ ಚೈನ್ ಥರನೇ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಅಚ್ಚು ಬಂಗಾರದ ಮಾಂಗಲ್ಯ ಚೈನ್ ಥರನೇ ಇದೆ, ಅದೇ ಮಾಡೆಲಲ್ಲಿನೇ ಇದೆ. ಯಾರು ಕೂಡ ಬಂಗಾರದಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸು, ಒಳ್ಳೊಳ್ಳೆ ರೀತಿಯ ಜ್ಯುವೆಲರ್ಸು ಇವ್ರ ಹತ್ರ ಸಿಗುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸರಿನೂ ಇಲ್ಲೇ ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗು. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.